ಎ ಸಿ ಕಲ್ಚರ್ನವ್ರು ಇವರು. ಬಿಸಿಲು ಬರ್ತಾರ, ನರಳ್ತಾರ, ಬೆವರು ಸುರಿಸ್ತಾರ, ರಕ್ತ ಬಸಿತಾರ. ಇವರು ಅರಮನೆ ಬಿಟ್ಟು ಈಚೆಗೆ ಬರೋಕ್ಕಾಗಲ್ಲ ರಾಜಮಂತಂದವ್ರಿಗೆ. ಇವ್ರು ಯಾವ ಉದ್ಧಾರನ ಮಾಡೋದು? ಇವರು ನಾಲ್ವಡಿ ಮಾಡಿದ್ದಾರೆ, ಒಪ್ಕೋತೀನಿ. ಆವತ್ತಿನ ಕಾಲ ಚೆನ್ನಾಗಿತ್ತು, ಇವತ್ತಿನ ಕಾಲ ಚೆನ್ನಾಗಿಲ್ಲ. ಇದು ಮೋದಿ ಕಾಲ, ಇದು ನಾಲ್ವಡಿ ಕಾಲ ಅಲ್ಲ, ಗಾಂಧಿ ಕಾಲ ಅಲ್ಲ, ಅಂಬೇಡ್ಕರ್ ಕಾಲ ಅಲ್ಲ, ನೆಹರು ಕಾಲ ಅಲ್ಲ. ಹಾಗಾಗಿ ವಿಶ್ವನಾಥ್ ಮಾತನ್ನು ಯಾರು ನಂಬೇಡಿ, ರಾಜಮಂತನಕ್ಕೆ ದಾಸರಾಗಬೇಡಿ. ನೋಡಿ, ಇಡೀ ವರ್ಲ್ಡು ನರಳಿ ನರಳಿ ಸಾತ್ತಿದೆ. ಯಾರಿಂದ? ಒಂದು ರಾಜಪ್ರಭುತ್ವ, ಇನ್ನೊಂದು ಪುರೋಹಿತಶಾಹಿ. ಇವರಿಬ್ಬರಿಂದ ಸಾಕಷ್ಟು ನಾವು ನರಳಿದ್ದೀವಿ ಸ್ವಾಮಿ, ಸತ್ತಿದ್ದೀವಿ ಸ್ವಾಮಿ, ಬದುಕನ್ನು ಕಳ್ಕೊಂಡಿದ್ದೀವಿ. ಮಹಾರಾಜರು ಯದುವೀರರು ಅರಮನೆಯಲ್ಲಿರಲಿ, ನಮ್ಮ ಶ್ರೀ ಸಾಮಾನ್ಯ, ನಮ್ಮ ಅಪ್ಪಟ ಹೋರಾಟಗಾರ, ಬೀದಿ ಬದಿ ಹೋರಾಟಗಾರ, ಸ್ಟ್ರೀಟ್ ಫೈಟರ್, ರೈತನ ಮಗ ಲಕ್ಷ್ಮಣ್ ಸಂಸತ್ಗೆ ಹೋಗಲಿ. ಮಹಾರಾಜರು ಅರಮನೆಯಲ್ಲಿರಲಿ, ಲಕ್ಷ್ಮಣು ಸಂಸತ್ಗೆ ಹೋಗ್ಬೇಕು, ಇದು ನಮ್ಮ ಆಸೆ. ಆಮೇಲೆ ಒಳ್ಳೆಯದಾಗಬೇಕು ಅಷ್ಟೇ. ಒಳ್ಳೆ ಹೋರಾಟಗಾರನ ನೀವು ಗುರುತಿಸ್ಬೇಕು, ಪ್ರಜ್ಞಾವಂತನ ಬೆಳೆಸಬೇಕು. ಕೇಳಿ ಇನ್ನೇನಾರು ಇದ್ರೆ. ಎ ಸಿ ಕಲ್ಚರ್ನವ್ರು ಇವರು. ಬಿಸಿಲು ಬರ್ತಾರ, ನರಳ್ತಾರ, ಬೆವರು ಸುರಿಸ್ತಾರ, ರಕ್ತ ಬಸಿತಾರ. ಇವರು ಅರಮನೆ ಬಿಟ್ಟು ಈಚೆಗೆ ಬರೋಕ್ಕಾಗಲ್ಲ ರಾಜಮಂತಂದವ್ರಿಗೆ. ಇವ್ರು ಯಾವ ಉದ್ಧಾರನ ಮಾಡೋದು? ಇವರು ನಾಲ್ವಡಿ ಮಾಡಿದ್ದಾರೆ, ಒಪ್ಕೋತೀನಿ. ಆವತ್ತಿನ ಕಾಲ ಚೆನ್ನಾಗಿತ್ತು, ಇವತ್ತಿನ ಕಾಲ ಚೆನ್ನಾಗಿಲ್ಲ. ಇದು ಮೋದಿ ಕಾಲ, ಇದು ನಾಲ್ವಡಿ ಕಾಲ ಅಲ್ಲ, ಗಾಂಧಿ ಕಾಲ ಅಲ್ಲ, ಅಂಬೇಡ್ಕರ್ ಕಾಲ ಅಲ್ಲ, ನೆಹರು ಕಾಲ ಅಲ್ಲ. ಹಾಗಾಗಿ ವಿಶ್ವನಾಥ್ ಮಾತನ್ನು ಯಾರು ನಂಬೇಡಿ, ರಾಜಮಂತನಕ್ಕೆ ದಾಸರಾಗಬೇಡಿ. ನೋಡಿ, ಇಡೀ ವರ್ಲ್ಡು ನರಳಿ ನರಳಿ ಸಾತ್ತಿದೆ. ಯಾರಿಂದ? ಒಂದು ರಾಜಪ್ರಭುತ್ವ, ಇನ್ನೊಂದು ಪುರೋಹಿತಶಾಹಿ. ಇವರಿಬ್ಬರಿಂದ ಸಾಕಷ್ಟು ನಾವು ನರಳಿದ್ದೀವಿ ಸ್ವಾಮಿ, ಸತ್ತಿದ್ದೀವಿ ಸ್ವಾಮಿ, ಬದುಕನ್ನು ಕಳ್ಕೊಂಡಿದ್ದೀವಿ. ಮಹಾರಾಜರು ಯದುವೀರರು ಅರಮನೆಯಲ್ಲಿರಲಿ, ನಮ್ಮ ಶ್ರೀ ಸಾಮಾನ್ಯ, ನಮ್ಮ ಅಪ್ಪಟ ಹೋರಾಟಗಾರ, ಬೀದಿ ಬದಿ ಹೋರಾಟಗಾರ, ಸ್ಟ್ರೀಟ್ ಫೈಟರ್, ರೈತನ ಮಗ ಲಕ್ಷ್ಮಣ್ ಸಂಸತ್ಗೆ ಹೋಗಲಿ. ಮಹಾರಾಜರು ಅರಮನೆಯಲ್ಲಿರಲಿ, ಲಕ್ಷ್ಮಣು ಸಂಸತ್ಗೆ ಹೋಗ್ಬೇಕು, ಇದು ನಮ್ಮ ಆಸೆ. ಆಮೇಲೆ ಒಳ್ಳೆಯದಾಗಬೇಕು ಅಷ್ಟೇ. ಒಳ್ಳೆ ಹೋರಾಟಗಾರನ ನೀವು ಗುರುತಿಸ್ಬೇಕು, ಪ್ರಜ್ಞಾವಂತನ ಬೆಳೆಸಬೇಕು. ಕೇಳಿ ಇನ್ನೇನಾರು ಇದ್ರೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.